ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉಷಾ. ವೆಲ್ಕಮ್ ಟು ನನ್ನ ಪಯಣ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್, ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದು ಎಲ್ಲ ಶಕ್ತಿ ದೇವತೆಗಳ ವಾರ ಆಗಿರುತ್ತೆ. ಆದ್ರಿಂದ ದೇವರ ಅನುಗ್ರಹನ ಬೇಗನೆ ಪಡ್ಕೋಬೋದು. ನಾನು ಕೂಡ ಬೇಗನೆ ಎದ್ದು ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಾಗಿಲಿಗೆ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕ್ಬಿಟ್ಟು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದೆ. ಹಾಗೆ ರಾತ್ರಿನೇ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೂ ಕೂಡ ರಂಗೋಲಿ ಹಾಕಿ ಹಾಗೆ ಫ್ರೆಶ್ ಅಪ್ ಆಗಿ ಬಂದು ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಆಷಾಢ ಶುಕ್ರವಾರದಲ್ಲಿ ಮನಸ್ಸಲ್ಲಿ ಏನಾದ್ರೂ ಸಂಕಲ್ಪ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಚಿಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಇದನ್ನ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ತಾಮ್ರ ಅಥವಾ ಹಿತ್ತಾಳಿ ತಟ್ಟೆ ಹಾಗೆ 2 ಮಣ್ಣಿನ ದೀಪ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಲಕ್ಷ್ಮಿ ಕಳಸದ ಮುಂದೆ ಒಂದು ಮಣೆ ಅಥವಾ ಪೀಠ ಇಟ್ಟು ಅದರ ಮೇಲೆ ಒಂದು ರಂಗೋಲಿ ಹಾಕಿ ಅದರ ಮೇಲೆ ನಮ್ಮ ತಾಮ್ರದ ತಟ್ಟೆ ಏನಿದೆಯಲ್ಲ ಅದನ್ನ ಇಡಬೇಕಾಗುತ್ತೆ. ಆ ನಂತರ ಒಂದು ಮಣ್ಣಿನ ದೀಪದ ತುಂಬ ಉಪ್ಪನ್ನು ಹಾಕಿ ಮತ್ತು ಇನ್ನೊಂದು ದೀಪಕ್ಕೆ ಎಣ್ಣೆ ಹಾಗೂ ಬತ್ತಿ ಹಾಕಿ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆ ಏನಿದೆಯಲ್ಲ ಅದ್ರ ಮೇಲೆ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ದೀಪನ ಹಚ್ಕೊಳ್ಬೇಕು. ನೀವು ಕೂಡ ಮರೀದೆ ಹೀಗೆ ಮನೇಲಿ ಮಾಡಿ ನೋಡಿ, ಖಂಡಿತ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಹೆಚ್ಚಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಊರಿಂದ ಅಮ್ಮ ಕೂಡ ಬಂದಿದ್ರು. ಅದಕ್ಕೆ ಟಿಫಿನ್ಗೆ ಅಂತ ಅವಲಕ್ಕಿ, ಮಂಡಕ್ಕಿ ಹಾಗೆ ಈರುಳ್ಳಿ ಪಕೋಡ ಕೂಡ ಮಾಡಿದ್ವಿ. ಹಾಗೆಯೇ ಮಕ್ಕಳ ಲಂಚ್ ಬ್ಯಾಗಿಗೆ ಚಪಾತಿನೂ ಕೂಡ ಮಾಡಿ ಅವ್ರಿಗೂ ಟಿಫಿನ್ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಟಿಫಿನ್ ಮುಗಿಸ್ಕೊಂಡ್ವಿ. ಹಾಗೆ ನಾವಿಲ್ಲಿ ಮಧ್ಯಾಹ್ನದ ಅಡುಗೆಗೆ ಮಡಕೆ ಹುಳಿಕಾಳು ಪಲ್ಯ, ಸಾಂಬಾರ್ ಹಾಗೆ ಮುದ್ದೆನೂ ಕೂಡ ಮಾಡ್ಕೊಂಡಿದ್ವಿ. ಎಲ್ಲರ ಅಡುಗೆ ವಿಧಾನಗಳು ಚೇಂಜ್ ಇರುತ್ತೆ ಅಲ್ವಾ. ಹಾಗೆ ಮಡಕೆ ಹುಳಿಕಾಳು ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೊಳಕೆ ಬಂದಿರೋ ಹುಳಿಕಾಳನ್ನ ತಗೊಂಡು ಚೆನ್ನಾಗಿ ತೊಳೆದು 2 ವಿಜಲ್ ಕೂಗಿಸ್ಕೊಂಡು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ಖಾರದ ಪುಡಿ ಬೇಡ ಅನ್ನೋರು 7 ರಿಂದ 8 ಒಣಮೆಣಸಿನಕಾಯಿನ ಡ್ರೈ ರೋಸ್ಟ್ ಮಾಡಿಬಿಟ್ಟು ತಗೊಳ್ಳಿ. ಅಂದರೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ತಗೊಳ್ಳಿ. ಒಂದು ಅರ್ಧ ಬೌಲ್ ಅಷ್ಟು ಒಣಗಿದ್ದು ಅಥವಾ ಹಸಿದು ಕೊಬ್ಬರಿ ತುರಿ, ಸ್ವಲ್ಪ ಹುಣಸೆ ರಸ ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಹೀಗೆ ಕುದಿ ಬಂದ ನಂತರ ಮೊಳೆ ಹುಳಿಕಾಳು ಬೇಯಿಸಿರೋ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಮೊಳಕೆ ಹುಳಿಕಾಳು ಸಾಂಬಾರ್ ರೆಡಿ ಆಗುತ್ತೆ. ಈ ರೀತಿ ಮೊಳಕೆ ಹುಳಿಕಾಳು ಸಾಂಬಾರ್ನ ವಾರದಲ್ಲಿ ಒಂದು 2 ರಿಂದ 3 ಸಾರಿ ಆದರೂ ಮಾಡ್ಕೊಂಡು ತಿಂದರೆ ತುಂಬಾನೇ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಪ್ರೋಟೀನ್ಸು, ಫೈಬರ್ಸು ಹೆಚ್ಚಾಗಿರೋದ್ರಿಂದ ಮಸಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದು ಎನರ್ಜಿ ಬೂಸ್ಟರ್ ಆಗಿರೋದ್ರಿಂದ ನಮ್ಮ ಬೋನ್ಸ್ ಹೆಲ್ತ್ಗೆ ಹಾಗೆ ಹಾರ್ಟ್ಗೂ ಕೂಡ ತುಂಬಾನೇ ಉಪಯೋಗಕಾರಿ ಅಂತ ಹೇಳ್ಬೋದು. ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದು ನಮ್ಮ ಮೊದಲನೇ ಪ್ರಿಯಾರಿಟಿ ಆಗಿರಬೇಕು. ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಿಕ್ಕಿದ್ದೆಲ್ಲ ಅಲ್ವಾ. ಇವಾಗ ಬೇಯಿಸಿದ ಮಡಕೆ ಹುಳಿಕಾಳಿಗೆ ಸಿಂಪಲ್ ಆಗಿ ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಮೇಲೆ ಸ್ವಲ್ಪ ಸಾಂಬಾರ್ ಪುಡಿ, ಕಡಲೆ ಪುಡಿ, ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಮಡಕೆ ಕಾಳು ಪಲ್ಯ ಕೂಡ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದನ್ನ ಮರಿಬೇಡಿ. ಇದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ಸಖತ್ತಾಗಿರುತ್ತೆ. ನೀವು ಕೂಡ ಮರೀದೆ ಮನೇಲಿ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.